Good morning, students. Welcome to economics classes. Today we will going to discuss about the exchange rate, their meaning and types. ಈ ಒಂದು ಕ್ಲಾಸ್ನಲ್ಲಿ ನಾವು ವಿದೇಶಿ ವಿನಿಮಯ ದರ, ಅದರ ಅರ್ಥ ಮತ್ತು ವಿಧಗಳ ಕುರಿತು ಅಭ್ಯಾಸ ಮಾಡೋಣ. Meaning: the exchange rate means the rate at which one currency is exchanged for another currency. Exchange rate, that means what? That it is the rate. It is the rate at which one currency is exchanged for another currency. ಏನಂತಕ್ಕಂಥದ್ದು ವಿದೇಶಿ ವಿನಿಮಯ ದರ ಅಂತಂದರೆ ಅದೊಂದು ದರ ಅಂತ ಕೂಡ ಹೇಳ್ಬೋದು, ಅಥವಾ ಒಂದು ಬೆಲೆ ಅಂತ ಹೇಳ್ಬೋದು. ಅದರ ಮುಖಾಂತರ ಯಾವುದರ ಬೆಲೆ ಅಂತ ಕೂಡ ಹೇಳಿದರೆ, ಒಂದು ದೇಶದ ನಾಣ್ಯ ಇನ್ನೊಂದು ದೇಶದ ನಾಣ್ಯದೊಂದಿಗೆ ಯಾವ ದರದಲ್ಲಿ ವಿನಿಮಯಗೊಳ್ಳುತ್ತದೆಯೋ ಆ ಒಂದು ದರಕ್ಕೇ ನಾವೇನಂತೀವಿ ವಿದೇಶಿ ವಿನಿಮಯ ದರ ಅಂತ ಕರಿತೀವಿ. ಎಕ್ಸ್ಚೇಂಜ್ ರೇಟ್, ದಟ್ ಮೀನ್ಸ್ ದ ರೇಟ್ ಆಟ್ ವಿಚ್ ಒನ್ ಕರೆನ್ಸಿ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಅನದರ್ ಕರೆನ್ಸಿ. ಒಂದು ದೇಶದ ನಾಣ್ಯ ಇನ್ನೊಂದು ದೇಶದ ನಾಣ್ಯದೊಂದಿಗೆ ಯಾವ ದರದಲ್ಲಿ ವಿನಿಮಯಗೊಳ್ಳುತ್ತದೆಯೋ ಅದನ್ನು ಏನಂತ ಕರಿತೀವಿ ನಾವು ವಿದೇಶಿ ವಿನಿಮಯ ದರ ಅಂಥೇಳಿ ಕರಿತೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಏನು ಹೇಳ್ತಾರೆ, ಇಟ್ ಈಸ್ ದ ಪ್ರೈಸ್. ಇಟ್ ಈಸ್ ದ ಪ್ರೈಸ್ ಅಂದರೆ ಬೆಲೆ. ಈಗಾಗಲೇ ನಾನು ಹೇಳಿದಂತೆ ಪ್ರೈಸ್ ಅಂತ ಕೂಡ ಹೇಳ್ತೀರಿ. ಇಟ್ ಈಸ್ ದ ಪ್ರೈಸ್ ಆಫ್ ಎ ಪರ್ಟಿಕ್ಯುಲರ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಅನದರ್. ಇನ್ನೊಂದು ರೀತಿಯಾಗಿ ಹೆಂಗೆ ಹೇಳ್ತಾರೆ, ಇಟ್ ಈಸ್ ಎ ಪ್ರೈಸ್ ಅಂತ ಕೂಡ ಹೇಳ್ತೀರಿ, ಇದು ಬೆಲೆ ಅಂತ ಕೂಡ ಹೇಳ್ತೀರಿ, ಅಥವಾ ಇದೊಂದು ಬೆಲೆ ಅಂತ ಕೂಡ ಹೇಳ್ತೀರಿ. ಆಫ್ ವಾಟ್? ಎ ಪರ್ಟಿಕ್ಯುಲರ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ವಾಟ್? ಅನದರ್. ಇನ್ನು ಏನಂತಕ್ಕಂಥದ್ದು, ಇದು ಒಂದು ನಿರ್ದಿಷ್ಟವಾದಂಥ ಏನಂತಕ್ಕಂಥದ್ದು ನಾಣ್ಯದ ಬೆಲೆ ಅಂತ ಕೂಡ ಹೇಳ್ತೀರಿ. ಇದು ಒಂದು ನಿರ್ದಿಷ್ಟವಾದಂಥ ನಾಣ್ಯದ ಬೆಲೆ ಅಂತ ಕೂಡ ಹೇಳ್ತೀರಿ. ಯಾವ ರೂಪದಲ್ಲಿ ಅಂತ ಕೂಡ ಹೇಳ್ತಕ್ಕಂಥದ್ದು, ಅಥವಾ ಯಾವ ವ್ಯವಸ್ಥೆಯಲ್ಲಿ ಅಂತ ಕೂಡ ಹೇಳ್ತೀರಿ. ಇನ್ ಟರ್ಮ್ಸ್ ಆಫ್ ವಾಟ್? ಅನದರ್ ಕರೆನ್ಸಿ. ಇನ್ನೊಂದು ನಾಣ್ಯದ ರೂಪದಲ್ಲಿ ಒಂದು ನಿರ್ದಿಷ್ಟ ನಾಣ್ಯದ ಬೆಲೆಗೆ ಏನಂತ ಕರಿತೀವಿ ನಾವು ವಿದೇಶಿ ವಿನಿಮಯ ದರ ಅಂತ ಕರಿತೀವಿ ಅಂತ ಕೂಡ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ದ ಎಕ್ಸ್ಚೇಂಜ್ ರೇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ the what? Ratio of one currency to other. Ratio of one currency to other. ಇನ್ನೊಂದು ರೀತಿಯಾಗಿ ಹೆಂಗೆ ಹೇಳ್ತಾರೆ ಅಂತ ಕೂಡ ಹೇಳಿದ್ರೆ, ಎಕ್ಸ್ಚೇಂಜ್ ರೇಟನ್ನು ಹೆಂಗೆ ಹೇಳ್ಬೋದು ಅಂತ ಕೂಡ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ದ ಎಕ್ಸ್ಚೇಂಜ್ ರೇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ದ ರೇಷಿಯೋ ಆಫ್ ಒನ್ ಕರೆನ್ಸಿ ಟು ವಾಟ್? ದಿ ಅದರ್ ಅಂತ ಕೂಡ ಹೇಳ್ತೀರಿ. ಅಂದರೆ ಒಂದು ದೇಶದ ನಾಣ್ಯ ಮತ್ತು ಇನ್ನೊಂದು ದೇಶದ ನಾಣ್ಯದ ನಡುವಿನ ಅನುಪಾತವೇ ವಿದೇಶಿ ವಿನಿಮಯ ದರ ಅಂತೂ ಕೂಡ ಹೇಳ್ಬೋದು. ಏನಂತ ಕೂಡ ಹೇಳ್ತಾರೆ ಒಟ್ಟಾರೆಯಾಗಿ, ದ ಎಕ್ಸ್ಚೇಂಜ್ ರೇಟ್, ದಟ್ ಮೀನ್ಸ್ ದ ರೇಟ್ ಅಟ್ ವಿಚ್ ಒನ್ ಕರೆನ್ಸಿ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಅನದರ್ ಕರೆನ್ಸಿ. ಇಟ್ ಈಸ್ ದ ರೇಟ್ ಅಟ್ ವಿಚ್ ಒನ್ ಕರೆನ್ಸಿ ಈಸ್ ಎಕ್ಸ್ಚೇಂಜ್ಡ್ ಫಾರ್ ವಾಟ್? ಅನದರ್ ಕರೆನ್ಸಿ. ಇಟ್ ಈಸ್ ದ ಪ್ರೈಸ್. ಅದ್ರ ಜೊತೆಗೆ ಇದೇನಂತಕ್ಕಂಥದ್ದು ಕೂಡ ಹೇಳ್ಬೋದು, ಇದು ಒಂದು ಬೆಲೆ ಅಂತ ಹೇಳ್ಬೋದು. ಎಕ್ಸ್ಚೇಂಜ್ ರೇಟ್ ಅಂದರೆ ಇದು ಬೆಲೆ ಅಂತ ಕೂಡ ಹೇಳ್ಬೋದು. ಇಟ್ ಈಸ್ ದ ಪ್ರೈಸ್ ಆಫ್ ಎ ಪರ್ಟಿಕ್ಯುಲರ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ವಾಟ್? ಅನದರ್. ಅದರ ಮುಖಾಂತರ ಇದನ್ನು ಬೆಲೆ ಅಂತೂ ಕೂಡ ಹೇಳ್ಬೋದು, ಒಂದು ನಿರ್ದಿಷ್ಟ ನಾಣ್ಯದ ಬೆಲೆ ಇನ್ ಟರ್ಮ್ಸ್ ಆಫ್ ವಾಟ್? ಅನದರ್. ಇನ್ನೊಂದು ದೇಶದ ನಾಣ್ಯದೊಂದಿಗೆ ಹೋಲಿಸಿದಾಗ ಒಂದು ನಿರ್ದಿಷ್ಟ ನಾಣ್ಯದ ಬೆಲೆಗೆ ನಾವು ವಿದೇಶಿ ವಿನಿಮಯ ದರ ಅಂತ ಹೇಳ್ಬೋದು ಅಂತ ಕೂಡ ಹೇಳ್ತಾರೆ. ರೀತಿಯಾಗಿ ಇನ್ ಅದರ್ ವರ್ಡ್ಸ್, ದ ಎಕ್ಸ್ಚೇಂಜ್ ರೇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ದಿ ವಾಟ್? ದ ರೇಷಿಯೋ ಆಫ್ ಒನ್ ಕರೆನ್ಸಿ ಟು ದಿ ಅದರ್. ರೇಷಿಯೋ ಆಫ್ ಒನ್ ಕರೆನ್ಸಿ ಟು ದಿ ಅದರ್ ಅಂತಕ್ಕಂಥದ್ದು ಒಂದು ನಾಣ್ಯ ಮತ್ತು ಇನ್ನೊಂದು ನಾಣ್ಯದ ನಡುವಿನ ಏನಂತಕ್ಕಂಥದ್ದು ಅನುಪಾತವೇ ವಿದೇಶಿ ವಿನಿಮಯ ದರ ಅಂಥೇಳಿ ಹೇಳ್ಬೋದು. ಎಕ್ಸಾಂಪಲ್ ಕೊಡ್ತಾರೆ, ಏನಂತ ಕೂಡ ಹೇಳಿದ್ರೆ, 1 euro ಈಸ್ ಈಕ್ವಲ್ ಟು ₹50. 1 euro ಅಂತಂದರೆ ಯುರೋಪಿಯನ್ ಕಂಟ್ರೀಸ್ ಕಾಯಿನ್ ಅಂತಕ್ಕಂಥದ್ದು ಆರ್ ಕರೆನ್ಸಿ ಅಂತ ಕೂಡ ಹೇಳ್ತೀರಿ. 1 euro ದ್ಯಾಟ್ ಈಸ್ ಈಕ್ವಲ್ ಟು ವಾಟ್? ₹50 ಅಂತಕ್ಕಂಥದ್ದು. ಅಂದರೆ 1 euro ಎಷ್ಟಕ್ಕೆ ಸಮ ಅಂತಕ್ಕಂಥದ್ದು ₹50 ಸಮ ಆಗ್ತದೆ ಅಂತ ಕೂಡ ಹೇಳ್ಬೋದು. ಇದೇ ಏನಂತಕ್ಕಂಥದ್ದು ವಿದೇಶಿ ವಿನಿಮಯ ದರ. ಒಂದು ದೇಶದ ನಾಣ್ಯ ಇನ್ನೊಂದು ದೇಶದ ನಾಣ್ಯದೊಂದಿಗೆ ಯಾವ ದರದಲ್ಲಿ ವಿನಿಮಯ ಆಗ್ತದೆ ಅನ್ನೋದನ್ನು ಹೇಳೋದು ವಿದೇಶಿ ವಿನಿಮಯ ದರ. ಅದ್ರ ಮುಖಾಂತರ ಎಕ್ಸಾಂಪಲ್ಲು 1 euro ಈಸ್ ಈಕ್ವಲ್ ಟು ವಾಟ್? ₹150 ಅಂತ ಕೂಡ ಹೇಳ್ತೀವಿ. ಎಷ್ಟು? 1 euro ಕರೆನ್ಸಿ ಅಂತಕ್ಕಂಥದ್ದು ಎಷ್ಟಕ್ಕೆ ಸಮ ಅಂತ ಕೂಡ ಹೇಳಿದರೆ, ಅಥವಾ ಅದರ ಬೆಲೆ ಏನು ಅಂತಕ್ಕಂಥ ರೂಪಾಯಿಗಳಲ್ಲಿ ಹೋಲಿಸಿದಾಗ ₹50 ಅಂತ ಕೂಡ ಹೇಳಬಹುದು. ಇಟ್ಸ್ ಅಬೌಟ್ ದ meaning of the exchange rate.
Then types. There are different types of exchange rate prevailing in the foreign exchange market. ಏನಂತಕ್ಕಂಥದ್ದು ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ ಅಂದರೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ವಿನಿಮಯ ದರಗಳು ಅಂತಕ್ಕಂಥವು ಕಾಣ್ಬೋದು. ನಾವು ವಿನಿಮಯ ದರಗಳನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಏನಂತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿದೇಶಿ ವಿನಿಮಯ ದರಗಳನ್ನು ನಾವು ನೋಡಬಹುದು ಅಂತ ಕೂಡ ಹೇಳ್ತಾರೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ ಪ್ರಿವೇಲಿಂಗ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿದೇಶಿ ವಿನಿಮಯ ದರಗಳನ್ನು ನಾವು ನೋಡ್ಬೋದು ಅಂತಂದು ಕೂಡ ಹೇಳ್ತಾರೆ. ದೇ ಆರ್ ಅವು ಯಾವುವು ಅಂತಂದು ಕೂಡ ಹೇಳ್ತಕ್ಕಂಥದ್ದು. ಇನ್ ದ್ಯಾಟ್ ಫಸ್ಟ್ ಒನ್ ಸ್ಪಾಟ್ ಎಕ್ಸ್ಚೇಂಜ್ ರೇಟ್. ಸ್ಪಾಟ್ ಎಕ್ಸ್ಚೇಂಜ್ ರೇಟ್. ಸ್ಪಾಟ್ ಅಂದರೆ ಸದ್ಯದ ಅಂತ ಹೇಳ್ತೀವಿ ನಾವು. ಸದ್ಯದ ವಿನಿಮಯ ದರ ಸ್ಪಾಟ್ ಎಕ್ಸ್ಚೇಂಜ್ ರೇಟ್. The spot exchange rate means the rate at which foreign currency is made available on the spot. ಏನಂತ ಕೂಡ ಹೇಳ್ತೀವಿ. The spot exchange rate or exchange means the rate at which foreign currency is made available on the spot. ಅಂದರೆ ಒಂದು ಸದ್ಯದ ಅವಧಿಯಲ್ಲಿ ಒಂದು ನಾಣ್ಯ ಯಾವ ದರದಲ್ಲಿ ಏನಂತಕ್ಕಂಥದ್ದು ಲಭ್ಯ ಇದೆ ಅಂತಕ್ಕಂಥದ್ದು, ವಿದೇಶದ ಯಾವ ನಾಣ್ಯ ಲಭ್ಯವಿದೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂಥೇಳಿ ಹೇಳ್ಬೋದು. ದ ಸ್ಪಾಟ್ ಎಕ್ಸ್ಚೇಂಜ್ ಆರ್ ಸ್ಪಾಟ್ ರೇಟ್ ಆಫ್ ಎಕ್ಸ್ಚೇಂಜ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಸ್ಪಾಟ್ ರೇಟ್ ಆಫ್ ಎಕ್ಸ್ಚೇಂಜ್ ಮೀನ್ಸ್ ದ ರೇಟ್ ಆಟ್ ವಿಚ್ ಫಾರಿನ್ ಕರೆನ್ಸಿ ಈಸ್ ಮೇಡ್ ಅವೈಲೇಬಲ್ ಆನ್ ದಿ ಸ್ಪಾಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು ಒಂದು ನಾಣ್ಯ ಭಾರತದ ನಾಣ್ಯ ಅಂತ ಹೇಳ್ತೀವಿ. ಆ ನಾಣ್ಯಕ್ಕೆ ವಿದೇಶದ ನಾಣ್ಯ ಸದ್ಯದ ಅವಧಿಯಲ್ಲಿ ಲಭ್ಯ ಇರತಕ್ಕಂಥ ಬೆಲೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ಆ್ಯಟ್ ಎ ಕರೆಂಟ್ ಟೈಮ್ ಅಂತ ಕೂಡ ಹೇಳಬಹುದು. ಅಂದರೆ ಸದ್ಯಕ್ಕೆ ಯಾವ ಬೆಲೆಯಲ್ಲಿ ಅದು ಲಭ್ಯ ಇದೆ ಅಂತಕ್ಕಂಥದ್ದನ್ನು ಹೇಳುವಂಥದ್ದಕ್ಕೆ ಸದ್ಯದ ವಿನಿಮಯ ದರ ಅಂಥೇಳಿ ಹೇಳ್ತೀವಿ ನಾವು ಅಂತಕ್ಕಂಥದ್ದು. ದ ಸ್ಪಾಟ್ ರೇಟ್ ಆಫ್ ಎಕ್ಸ್ಚೇಂಜ್ ಮೀನ್ಸ್ ದ ರೇಟ್ ಅಟ್ ವಿಚ್ ಫಾರಿನ್ ಕರೆನ್ಸಿ ಈಸ್ ಮೇಡ್ ಅವೈಲೇಬಲ್ ಆನ್ ದಿ ಸ್ಪಾಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಮುಖಾಂತರ ಅದು ಮುಂದುವರೆದು ಏನು ಹೇಳ್ತಾರೆ ನೋಡಿ, ಸ್ಪಾಟ್ ಎಕ್ಸ್ಚೇಂಜ್ ಅಂದರೆ ಏನಂತ ಕೂಡ ಹೇಳ್ತಾರೆ. ಆರ್ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂದರೆ ಏನು ಹೇಳ್ತಾರೆ, ಇಟ್ ಈಸ್ ದ ಎಕ್ಸಿಸ್ಟಿಂಗ್ ರೇಟ್. ಇಟ್ ಈಸ್ ದ ಎಕ್ಸಿಸ್ಟಿಂಗ್ ರೇಟ್. ಎಕ್ಸಿಸ್ಟಿಂಗ್ ರೇಟ್ ಅಂದರೆ ಇರುವಂಥ ದರ ಅಂತ ಕೂಡ ಹೇಳ್ತಕ್ಕಂಥದ್ದು, ಸದ್ಯದಲ್ಲಿ ಇರುವಂಥ ದರ ಅಂತಕ್ಕಂಥದ್ದು. ಇಟ್ ಈಸ್ ದಿ ಎಕ್ಸಿಸ್ಟಿಂಗ್ ರೇಟ್ ಆಟ್ ವಿಚ್ ಕರೆನ್ಸೀಸ್ ಆರ್ ಎಕ್ಸ್ಚೇಂಜ್ಡ್ ವಿತ್ ಒನ್ ಅನದರ್. ಅಂದರೆ ಅದು ಮಾರುಕಟ್ಟೆಯಲ್ಲಿ ಆಗ ಇರ್ತದೆ, ಅಸ್ತಿತ್ವದಲ್ಲಿರ್ತದೆ. ಅದಕ್ಕೆ ಏನಂತಕ್ಕಂಥದ್ದು ಒಂದು ನಾಣ್ಯವನ್ನು ಇನ್ನೊಂದು ನಾಣ್ಯದಕ್ಕೆ ಆ ಬೆಲೆಗೇ ಮಾಡ್ತಕ್ಕಂಥದ್ದು ವಿನಿಮಯ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಹೌದಾ? ಅದೇ ರೀತಿಯಾಗಿ ಇಟ್ ಈಸ್ ಯೂಸ್ಡ್ ಫಾರ್ ಇಮಿಡಿಯೇಟ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಕರೆನ್ಸೀಸ್. ಅದರ ಮುಖಾಂತರ ಸ್ಪಾಟ್ ಎಕ್ಸ್ಚೇಂಜ್ ರೇಟನ್ನು ಎದಕ್ಕೋಸ್ಕರ ಬಳಸ್ತೀವಿ ಅಂತ ಕೂಡ ಹೇಳಿದರೆ, ಇಟ್ ಈಸ್ ಯೂಸ್ಡ್ ಫಾರ್ ಇಮಿಡಿಯೇಟ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಕರೆನ್ಸೀಸ್. ಅಂದರೆ ನಾಣ್ಯಗಳನ್ನು ಏನಂತಕ್ಕಂಥದ್ದು ತಕ್ಷಣವೇ, ಇಮಿಡಿಯೇಟ್ ಅಂದರೆ ತಕ್ಷಣವೇ ಮಾರಾಟ ಮಾಡಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ ಈ ಒಂದು ಸದ್ಯದ ವಿನಿಮಯ ದರವನ್ನು ನಾವು ಬಳಸಿಕೊಳ್ತೀವಿ ಅಥವಾ ಉಪಯೋಗಿಸ್ಕೊಳ್ತೀವಿ ಅಂತ ಕೂಡ ಹೇಳ್ತಾರೆ. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಡೇ ಟು ಡೇ ರೇಟ್ ಆಫ್ ಎಕ್ಸ್ಚೇಂಜ್. ಅದರ ಮುಖಾಂತರ ಇದನ್ನು ನಾವು ಹೇಗೆ ಅನ್ಬೋದು ಅಂತ ಕೂಡ ಹೇಳ್ತಾರೆ. ನಾವು ಇದನ್ನು ಹೇಗೆ ಗುರುತಿಸಬಹುದು ಅಂತ ಕೂಡ ಹೇಳಿದರೆ, ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಡೇ ಟು ಡೇ ಎಕ್ಸ್ಚೇಂಜ್ ರೇಟ್ ಅಂತಕ್ಕಂಥದ್ದು, ಆರ್ ರೇಟ್ ಆಫ್ ಎಕ್ಸ್ಚೇಂಜ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಇದನ್ನು ಗಣನೆಗೆ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು. ದಿನನಿತ್ಯದ ವಿನಿಮಯ ದರ ಅಂತಕ್ಕಂಥದ್ದನ್ನು ನಾವೇ ಮಾಡ್ಬೋದು, ಗಣನೆಗೆ ತೆಗೆದುಕೊಳ್ಳಬಹುದು. ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಈಸ್ ಡಿಟರ್ಮೈನ್ಡ್ ಬೈ ದಿ ಡಿಮ್ಯಾಂಡ್ ಫಾರ್ ಎನಿ ಸಪ್ಲೈ ಆಫ್ ವೇರಿಯಸ್ ಕರೆನ್ಸೀಸ್. ಡಿಮಾಂಡ್ ಫಾರ್ ಎನಿ ಸಪ್ಲೈ ಆಫ್ ವೇರಿಯಸ್ ಕರೆನ್ಸಿ. ಅದರ ಮುಖಾಂತರ ಇದು ಹೇಗೆ ನಿರ್ಧಾರ ಆಗ್ತದೆ ಅಂತ ಕೂಡ ಹೇಳ್ತೀರಿ. ಸದ್ಯದ ವಿನಿಮಯ ದರ ಹೇಗೆ ನಿರ್ಧಾರ ಆಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಇಟ್ ಈಸ್ ಗೋಯಿಂಗ್ ಟು ಡಿಟರ್ಮೈನ್ ಬೈ ದಿ ಡಿಮ್ಯಾಂಡ್ ಫಾರ್ ಎನಿ ಕರೆನ್ಸಿ ಆಫ್ ಸಪ್ಲೈ ಆಫ್ ವೇರಿಯಸ್ ಕರೆನ್ಸಿ ಅಂತಕ್ಕಂಥದ್ದು. ಯಾವ ಒಂದು ಹಣಕ್ಕೆ ನಿಮಗೆ ಬೇಡಿಕೆ ಇದೆ ಅಥವಾ ಯಾವ ನಾಣ್ಯಕ್ಕೆ ಬೇಡಿಕೆ ಇದೆ, ಅದರ ಮುಖಾಂತರ ಮಾರುಕಟ್ಟೆಯಲ್ಲಿ ಎಷ್ಟು ನಾಣ್ಯಗಳು ಪೂರೈಕೆಯಲ್ಲಿದ್ದಾವೆ ಅಥವಾ ಅಸ್ತಿತ್ವದಲ್ಲಿದ್ದಾವೆ, ಅವುಗಳ ಆಧಾರದ ಮೇಲೆ ಇದರ ವಿನಿಮಯ ದರ ನಿಗದಿ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಏನಂತಕ್ಕಂಥದ್ದು ಒಟ್ಟಾರೆಯಾಗಿ
spot exchange rate. That means the rate at which one currency is made available at what? Or on the spot. ಅಂದರೆ ತಕ್ಷಣಕ್ಕೆ ಲಭ್ಯ ಇರುವಂಥ ವಿನಿಮಯ ದರವನ್ನು ನಾವೇನಿರ್ತೀವಿ ಸದ್ಯದ ವಿನಿಮಯ ದರ ಅಂತ ಕೂಡ ಹೇಳ್ತಕ್ಕಂಥದ್ದು. ತಕ್ಷಣಕ್ಕೆ ಅಥವಾ ಸದ್ಯದಲ್ಲೇ ಅಸ್ತಿತ್ವದಲ್ಲಿರುವುದು ಅಥವಾ ಲಭ್ಯವಿರುವಂಥ ವಿನಿಮಯ ದರಕ್ಕೇ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಕರಿತೀವಿ. ಅದರ ಮುಖಾಂತರ ಈ ಒಂದು ಸದ್ಯದ ವಿನಿಮಯ ದರವನ್ನು ನಾವು ಹೆಂಗೆ ಅಂತ ಕರಿತೀವಿ? ಇಟ್ ಈಸ್ ದ ಎಕ್ಸಿಸ್ಟಿಂಗ್ ರೇಟ್ ಆಫ್ ವಾಟ್ ರೇಟ್ ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು. ಎಕ್ಸಿಸ್ಟಿಂಗ್ ರೇಟ್ at which one currency is exchanged for another ಅಂತಕ್ಕಂಥದ್ದು. ಅಂದರೆ ಸದ್ಯದಲ್ಲಿ ಇರುವಂಥ ದರಕ್ಕನೇ ಒಂದು ನಾಣ್ಯವನ್ನು ಇನ್ನೊಂದು ನಾಣ್ಯಕ್ಕೆ ವಿನಿಮಯ ಮಾಡಿಕೊಳ್ತಕ್ಕಂಥ ದರ ಅಂತ ಕೂಡ ಹೇಳ್ಬೋದು ಅಥವಾ ಹೇಗೆ ಅದನ್ನು ಬಳಸ್ಬೋದು. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಸದ್ಯದ ವಿನಿಮಯ ದರವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಕೂಡ ಹೇಳಿದರೆ, ಇಟ್ ಈಸ್ ಯೂಸ್ಡ್ ಫಾರ್ ಇಮಿಡಿಯೇಟ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ವಾಟ್ ಕರೆನ್ಸೀಸ್. ಅಂದರೆ ನಾವು ತಕ್ಷಣಕ್ಕೇ ಮಾರಾಟ ಮಾಡಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ, ನಾಣ್ಯಗಳನ್ನು ಕೊಳ್ಳಲಿಕ್ಕೆ ಮತ್ತು ಮಾರಾಟ ಮಾಡಲಿಕ್ಕೆ ಈ ವಿನಿಮಯ ದರವನ್ನು ಬಳಸ್ತೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಇದನ್ನು ನಾವು ಹೀಗನ್ನು ಕೂಡ ಇದನ್ನು ಏನು ಮಾಡ್ಬೋದು? ಕನ್ಸಿಡರ್ ಮಾಡ್ಬೋದು, ಗಣನೆಗೆ ತೆಗೆದುಕೊಳ್ಬೋದು. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಡೇ ಟು ಡೇ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಹೇಳ್ಬೋದು. ಆ ರೇಟ್ ಆಫ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಇದು ದಿನನಿತ್ಯದ ಬೆಲೆ. ಸದ್ಯದ ವಿನಿಮಯ ದರವನ್ನು ನಾವು ದಿನನಿತ್ಯದ ಬೆಲೆ ಅಂತೂ ಕೂಡ ದಿನನಿತ್ಯದ ವಿನಿಮಯ ದರ ಅಂಥೇಳಿ ಗಮನಿಸ್ಬೋದು, ಗಣನೆಗೆ ತೆಗೆದುಕೊಳ್ಬೋದು ಅಂತ ಕೂಡ ಹೇಳ್ತಾರೆ. ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಈಸ್ ಡಿಟರ್ಮೈನ್ಡ್. ಅದರ ಮುಖಾಂತರ ಹೇಗೆ ನಿರ್ಧಾರ ಆಗ್ತದೆ ಅಂತ ಕೂಡ ಹೇಳ್ತೀರಿ. ಡಿಮ್ಯಾಂಡ್ ಫಾರ್ ಎನಿ ಸಪ್ಲೈ ಆಫ್ ಕರೆನ್ಸೀಸ್ ಅಂತ ಕೂಡ ಏನಂತಕ್ಕಂಥದ್ದು ಹೇಳ್ಬೋದು. ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದ ಮೇಲೆ ಇದು ನಿರ್ಧಾರ ಆಗ್ತದೆ. ಪೂರೈಕೆ ಪ್ರಮಾಣ ಏನಿದೆ, ಪೂರೈಕೆಯಲ್ಲಿ ಯಾವ್ಯಾವ ನಾಣ್ಯಗಳಿದ್ದಾವೆ, ಅದರ ಮುಖಾಂತರ ಯಾವ ನಾಣ್ಯಕ್ಕೆ ನಿಮಗೆ ಬೇಡಿಕೆ ಇದೆ ಅದರ ಆಧಾರದ ಮೇಲೆ ಇದರ ವಿನಿಮಯ ದರ ನಿಗದಿ ಆಗ್ತದೆ. ಇದಕ್ಕೆ ನಾವು ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂತೇಳಿ ಕರಿತೀವಿ. ದಿಸ್ ಈಸ್ ದ ಫಸ್ಟ್ ಒನ್. ದೆನ್ ಸೆಕೆಂಡ್ ಒನ್, ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್. ಫಾರ್ವರ್ಡ್ ಅಂತಂದ್ರೆ ಏನು? ಫ್ಯೂಚರ್ ಅಂತ ಕೂಡ ಹೇಳ್ಬೋದು ಅಥವಾ ಮುಂಗಡ ವಿನಿಮಯ ದರ ಅಂತ ಕೂಡ ಹೇಳ್ಬೋದು. ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ದಟ್ ರೆಫರ್ಸ್ ಟು ದಿ ರೇಟ್ ಆಟ್ ವಿಚ್ ಫಾರಿನ್ ಕರೆನ್ಸಿ is bought and sold at a future date. ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂದರೆ ಏನಂತಕ್ಕಂಥದ್ದು ಮುಂಗಡ ವಿನಿಮಯ ದರ ಅಂತ ಕೂಡ ಹೇಳ್ತೀರಿ. ಮುಂಗಡ ವಿನಿಮಯ ದರ ಅಂತ ಕೂಡ ಅಂದರೆ ಏನು ಅಂತಕ್ಕಂಥದ್ದು, ಭವಿಷ್ಯದಲ್ಲಿ ನಾವೇನಂತಕ್ಕಂಥದ್ದು ಭವಿಷ್ಯದ ಒಂದು ದಿನಾಂಕಿಗೆ ನಾವು ಒಂದು ನಾಣ್ಯವನ್ನು ಕೊಳ್ಳುವ ಮತ್ತು ಮಾರುವ ವ್ಯವಸ್ಥೆ ಇರತಕ್ಕಂಥ ಒಂದು ವಿನಿಮಯ ದರಕ್ಕೇ ನಾವೇನಂತ ಕರಿತೀವಿ? ಭವಿಷ್ಯದ ಅಥವಾ ಮುಂಗಡ ವಿನಿಮಯ ದರ ಅಂತ ಕೂಡ ಕರಿತೀವಿ. ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ದ್ಯಾಟ್ ರೆಫರ್ಸ್ ಟು ದಿ ರೇಟ್ at which foreign currency is bought and sold at future date. ಏನಂತಕ್ಕಂಥದ್ದು ಮುಂದಿನ ಅವಧಿಯಲ್ಲಿ ಅಥವಾ ಭವಿಷ್ಯದಲ್ಲಿ ಯಾವ ದರದಲ್ಲಿ ನಾವು ವಿನಿಮಯವನ್ನು ಒಂದು ದೇಶದ ನಾಣ್ಯವನ್ನು ಇನ್ನೊಂದು ದೇಶದ ನಾಣ್ಯದೊಂದಿಗೆ ವಿನಿಮಯ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಈಗೇ ಸದ್ಯಕ್ಕೆ ನಿರ್ಧರಿಸುವುದಕ್ಕೆ ನಾವೇನಂತ ಕರಿತೀವಿ? ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ that refers to the rate at which foreign currency is bought and sold at future date. ಫ್ಯೂಚರ್ ಡೇಟ್ ಅಂದರೆ ಮುಂದಿನ ಭವಿಷ್ಯದ ಅವಧಿಗೆ ಅಂತ ಕೂಡ ಹೇಳಬಹುದು. ಇಟ್ ಈಸ್ ಜನರಲಿ ಕೋಟೆಡ್ ಐದರ್ at a ಪ್ರೀಮಿಯಮ್ ಆರ್ at a ಡಿಸ್ಕೌಂಟ್ ಓವರ್ ದಿ ಸ್ಪಾಟ್ ಎಕ್ಸ್ಚೇಂಜ್ ರೇಟ್. ಅದನ್ನು ನಾವು ಹೆಂಗನ್ನು ಕೂಡ ಕರೀತಾರೆ. ಸಾಮಾನ್ಯವಾಗಿ ಇದನ್ನು ಮುಂಗಡ ವಿನಿಮಯ ದರವನ್ನು ಹೆಂಗೆ ನಾವು ಹೇಳ್ಬೋದು ಅಂತ ಕೂಡ ಹೇಳ್ತೀರಿ. ಐದರ್ ಎ ಪ್ರೀಮಿಯಮ್ ಅಂತಕ್ಕಂಥದ್ದು ಆರ್ ಎ ಡಿಸ್ಕೌಂಟ್ ಓವರ್ ದಿ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಹೇಳ್ಬೋದು. ಅಥವಾ ಒಂದು ಸದ್ಯದ ವಿನಿಮಯ ದರ ಒಂದು ಸೋಡಿ ಅಥವಾ ವಿನಿಮಯ ದರದ ಒಂದು ಸೋಡಿ ಅಥವಾ ಒಂದು ಪ್ರೀಮಿಯಮ್ ಅಂತೇಳಿ ಕರಿಬೋದು ಅಂತ ಕೂಡ ಹೇಳ್ತಾರೆ. ಡಿಪೆಂಡಿಂಗ್ ಅಪಾನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್. ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳ ಸ್ಥಿತಿಗಳ ಆಧಾರದ ಮೇಲೆ ಈ ಒಂದು ಏನಂತಕ್ಕಂಥದ್ದು ಮುಂಗಡ ವಿನಿಮಯ ದರವನ್ನು ನಾವು ಒಂದು ಪ್ರೀಮಿಯಮ್ ಅಂತೇಳಿ ಅಥವಾ ಏನಂತಕ್ಕಂಥದ್ದು ಡಿಸ್ಕೌಂಟ್ ಆಫ್ ದಿ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂಥೇಳಿ ಹೇಳಬಹುದು ಅಂತ ಕೂಡ ಹೇಳ್ತಾರೆ. ಆ್ಯಸ್ ದಿ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಚೇಂಜಸ್ ಕಂಟಿನ್ಯೂಯಸ್ಲಿ. ಅದ್ರ ಮುಖಾಂತರ ನಿಮಗೆ ಗೊತ್ತಿರುವಂತೆ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಏನಾಗ್ತದೆ, ದೇ ಆರ್ ಗೋಯಿಂಗ್ ಟು ಚೇಂಜ್ ಅಂತ ಕೂಡ ಹೇಳ್ತೀರಿ. ಇಟ್ ಮೇ ಬಿ
ಪ್ರಾಬ್ಲಮೆಟಿಕ್ ಫಾರ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ನಿಮಗೆ ಈಗಾಗಲೇ ಗೊತ್ತಿರುವಂತೆ ಸ್ಪಾಟ್ ಎಕ್ಸ್ಚೇಂಜ್ ಅಂದರೆ ಸದ್ಯದಲ್ಲಿರುವಂಥದ್ದು, ದ್ಯಾಟ್ ವಿಲ್ ಗೋಯಿಂಗ್ ಟು ಚೇಂಜ್ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಅದರ ಮುಖಾಂತರ ಏನಾಗ್ತದೆ, ಅಂತಾರಾಷ್ಟ್ರೀಯ ವ್ಯವಹಾರ ತೊಂದರೆದಾಯಕ ಆಗಬಹುದು ಅಂತ ಕೂಡ ಹೇಳ್ತೀರಿ. ಅಂಥ ಒಂದು ಸಂದರ್ಭದಲ್ಲಿ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಹೌದಾ? ಯಾಕಂತಂದರೆ ನಾವು ಭವಿಷ್ಯದಲ್ಲಿ ಏನು ವ್ಯವಹಾರ ಮಾಡಬೇಕಾಗಿದೆ ಅಥವಾ ವ್ಯವಹಾರನ್ನು ಕೈಗೊಳ್ಬೇಕು ಅಂದ್ಕೊತೀವಲ್ಲ, ಅದನ್ನೇ ಈ ಒಂದು ಸದ್ಯದಲ್ಲೇ ಆ ಒಂದು ದರವನ್ನು ನಿಗದಿಪಡಿಸಿ ಅದಕ್ಕೆ ನಾವು ನಮ್ಮ ಏನಂತಕ್ಕಂಥದ್ದು ನಾಣ್ಯಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತಕ್ಕಂಥದ್ದು, ಅದಕ್ಕೆ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಏನಂತ ಕೂಡ ಹೇಳಿದರೆ ಫಾರ್ವರ್ಡ್ ಎಕ್ಸ್ಚೇಂಜ್ or forward exchange rate that refers to the rate at which foreign currency is bought and sold at a future date. It is generally quoted either at a premium or at a discount over the spot exchange rate, that depending upon the ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್. ಅದರ ಮುಖಾಂತರ ಇದನ್ನು ನಾವು ಒಂದು ಪ್ರೀಮಿಯಮ್ ಕಂತು ಅಂತಕ್ಕಂಥದ್ದು ಅಥವಾ ಒಂದು ಡಿಸ್ಕೌಂಟ್ ಅಂತಕ್ಕಂಥದ್ದು, ಎತ್ತರದ ಡಿಸ್ಕೌಂಟು ಸದ್ಯದ ವಿನಿಮಯದ ಒಂದು ಕಂತು ಅಥವಾ ಸದ್ಯದ ವಿನಿಮಯ ದರದ ಒಂದು ಸೋಡಿ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದನ್ನು ಹೇಳ್ಬೋದು. ಅದರ ಮುಖಾಂತರ ಎತ್ತರ ಮೇಲೆ ನಿರ್ಧಾರ ಆಗ್ತದೆ ಅಂತಕ್ಕಂಥದ್ದು ಕೂಡ ಇದ್ದರೆ, ಅಥವಾ ಎತ್ತರ ಮೇಲೆ ನಿಂತಿರ್ತದೆ ಅಂತ ಕೂಡ ಇದ್ದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್ ಆಫ್ ದಿ ಕರೆನ್ಸಿ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಆ್ಯಸ್ ಯು ನೋ ದ್ಯಾಟ್ ದ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ದ್ಯಾಟ್ ಚೇಂಜ್ ಕಂಟಿನ್ಯೂಸ್ಲಿ, ಅದರ ಮುಖಾಂತರ ಸದ್ಯದ ವಿನಿಮಯ ದರ ಬದಲಾಗ್ತಿರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದರ ಮುಖಾಂತರ ಸಮಸ್ಯೆ ಏನಾಗ್ತದೆ, ಇಟ್ ಮೇ ಬಿ ಪ್ರಾಬ್ಲಮೆಟಿಕ್ ಫಾರ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಇದು ಸದ್ಯದ ವಿನಿಮಯ ದರ ಅವಧಿಗನುಗುಣವಾಗಿ ಬದಲಾಗೋದ್ರಿಂದ ನಿಮಗೆ ಸಮಸ್ಯೆ ಆಗಬಹುದು ಅಂತ ಕೂಡ ಹೇಳ್ತೀರಿ. ಎ ಫಾರ್ವರ್ಡ್ ಎಕ್ಸ್ಚೇಂಜ್ deal takes place when parties agree to exchange currency at a specific date in future. ಅದರ ಮುಖಾಂತರ ಈ ಫಾರ್ವರ್ಡ್ ಎಕ್ಸ್ಚೇಂಜ್ ಡೀಲನ್ನು ಹೇಗೆ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು, ಅಥವಾ ಎರಡು ಪಕ್ಷಗಳು ಹೇಗೆ ತೆಗೆದುಕೊಳ್ತವೆ ಅಂತಂದರೆ ಫ್ಯೂಚರ್ ಡೇಟ್ಗೆ ಅದನ್ನು ಒಂದು ನಿರ್ದಿಷ್ಟವಾದ ಭವಿಷ್ಯದ ದಿನಾಂಕಕ್ಕೆ ನಿಗದಿಪಡಿಸಿಕೊಂಡು ಇವತ್ತಿನ ನಾವೇನು ಮಾಡ್ತೀವಿ, ಒಪ್ಪಂದಕ್ಕೆ ಬರ್ತೀವಿ ಅಂತ ಕೂಡ ಹೇಳ್ತಾರೆ. ಎ ಫಾರ್ವರ್ಡ್ ಎಕ್ಸ್ಚೇಂಜ್ ಡೀಲ್ ಟೇಕ್ಸ್ ಪ್ಲೇಸ್ ವೆನ್ ಪಾರ್ಟೀಸ್ ಅಗ್ರಿ ಟು ಎಕ್ಸ್ಚೇಂಜ್ ಕರೆನ್ಸಿ ಅಟ್ ಎ ಸ್ಪೆಸಿಫಿಕ್ ಡೇಟ್ ಇನ್ ಫ್ಯೂಚರ್. ನಾವು ಭವಿಷ್ಯದಲ್ಲಿ ಈ ಒಂದು ನಿರ್ದಿಷ್ಟವಾದ ಅವಧಿಗೆ ವಿನಿಮಯ ಮಾಡಿಕೊಳ್ತೀವಿ ಅಂಥೇಳಿ ಹೀಗೆ ಒಪ್ಪಂದ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ. ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ಕೋಟೆಡ್ ಫಾರ್ 30 days, 60 days or 90 days or 180 days ಇನ್ ಫರ್ದರ್ ಅಂತಕ್ಕಂಥದ್ದು. ನಾವು ಈ ಒಂದು ಭವಿಷ್ಯದ ವಿನಿಮಯ ದರಗಳನ್ನು ಅಥವಾ ಮುಂಗಡ ವಿನಿಮಯ ದರಗಳನ್ನು 30 ದಿವಸಕ್ಕೆ ಅಥವಾ 60 ದಿವಸಕ್ಕೆ ಅಥವಾ 90 ದಿವಸಕ್ಕೆ ಅಥವಾ 180 ದಿವಸಗಳಿಗೆ ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಸಿಂಪಲಾಗಿ ನೆನಪಿಟ್ಟುಬಿಡ್ರಿ, ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂತಂದರೆ ಮುಂಗಡ ವಿನಿಮಯ ದರ. ಮುಂಗಡ ವಿನಿಮಯ ದರ ಅಂತಂದರೆ ಭವಿಷ್ಯದ ಒಂದು ದಿನಾಂಕಿಗೆ ವಿನಿಮಯವನ್ನು ಮಾಡಿಕೊಳ್ಬೇಕಾದ್ರೆ ಒಂದು ದೇಶದ ನಾಣ್ಯವನ್ನು ಇನ್ನೊಂದು ದೇಶದ ನಾಣ್ಯಕ್ಕೆ ವಿನಿಮಯ ಮಾಡಿಕೊಳ್ಬೇಕಾದ್ರೆ ಹೀಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಸದ್ಯನೇ ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದೆನ್ ಥರ್ಡ್ ಒನ್, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಆರ್ ಫೆಗ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಫಿಕ್ಸ್ಡ್ ಆರ್ ಫೆಗ್ಡ್ ಸ್ಥಿರ ವಿನಿಮಯ ದರ ಅಂತ ಕೂಡ ಕರಿತೀವಿ. ಪೆಗ್ ಅಂತಂದರೆ ನಿರ್ದಿಷ್ಟ ಅಂತ ಕೂಡ ಹೇಳ್ಬೋದು ಅಥವಾ ಸ್ಥಿರ ಅಂತ ಕೂಡ ಹೇಳ್ಬೋದು. ಫಿಕ್ಸ್ಡ್ ಆರ್ ಫೆಗ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿ ಹೇಳ್ತಾರೆ. ಇಟ್ ಈಸ್ ಫಿಕ್ಸ್ಡ್ ಬೈ ಗೌರ್ಮೆಂಟ್ ಆರ್ ಮಾನಿಟರಿ ಅಥಾರಿಟಿ ಆಫ್ ದಿ ಕಂಟ್ರಿ. ಅದರ ಮುಖಾಂತರ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಆರ್ ಫೆಗ್ಡ್ ಎಕ್ಸ್ಚೇಂಜ್ ರೇಟ್ ಆರ್ ಫಿಕ್ಸ್ಡ್ ಬೈ ದಿ ಹೂಮ್, ಫಿಕ್ಸ್ಡ್ ಬೈ ದಿ ಗೌರ್ಮೆಂಟ್ ಆರ್ ದಿ ಮಾನಿಟರಿ ಅಥಾರಿಟಿ ಆಫ್ ದಿ ಕಂಟ್ರಿ. ಆ ದೇಶದ ಒಂದು ಸರ್ಕಾರ ಅಥವಾ ಆ ದೇಶದ ಒಂದು ಹಣಕಾಸಿನ ಪ್ರಾಧಿಕಾರ ಈ ಸ್ಥಿರ ವಿನಿಮಯ ದರವನ್ನು ನಿಗದಿಪಡಿಸ್ತದೆ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಈಸ್ ದ ರೇಟ್ ಬಿಟ್ವೀನ್ 2 or more currencies which does not vary or varies only within the ಲಿಮಿಟ್ಸ್ ಆ್ಯಸ್ ಆನ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್. ಅದರ ಮುಖಾಂತರ ಸ್ಥಿರ ವಿನಿಮಯ ದರ ಅಂತಂದರೆ ಏನಂತಕ್ಕಂಥದ್ದು,
ಈ ಒಂದು ವ್ಯವಸ್ಥೆನ ಯಾರು ನಿಗದಿ ಮಾಡ್ತಾರೆ ಅಂದರೆ ಸರ್ಕಾರ ನಿಗದಿ ಮಾಡ್ತದೆ. ಆ ಒಂದು ನಿಗದಿ ಮಾಡಿರ್ತಕ್ಕಂಥ ದರದಲ್ಲೇ ಏನಾಗಬೇಕು, ನಾಣ್ಯ ವಿನಿಮಯ ಆಗಬೇಕು ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಅಂದರೆ ಸರ್ಕಾರ ನಿಗದಿಪಡಿಸಿದಂಥ ದರದಲ್ಲೇ ಒಂದು ದೇಶದ ನಾಣ್ಯ ಇನ್ನೊಂದು ದೇಶದ ನಾಣ್ಯದೊಂದಿಗೆ ವಿನಿಮಯ ಕೊಡುವಂಥ ವ್ಯವಸ್ಥೆಗೆ ಸ್ಥಿರ ವಿನಿಮಯ ದರ ಅಂಥೇಳಿ ಕರಿತೀವಿ ಅಂತಕ್ಕಂಥದ್ದು. ಅದ್ರ ಮುಖಾಂತರ ಏನಾಗ್ಬೋದು, ಒಂದು ಲಿಮಿಟ್ ಇರ್ತದೆ, ಏನು ಸರ್ಕಾರ ಒಂದು ಲಿಮಿಟ್ ಮಾಡ್ತದೆ ಇದಕ್ಕೆ, ಆ ಒಂದು ದರದಲ್ಲೇ ಏನಾಗಬೇಕು, ಎಕ್ಸ್ಚೇಂಜ್ ಆಗಬೇಕು ಅಥವಾ ವಿನಿಮಯ ಆಗಬೇಕು ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಅದ್ರ ಮುಖಾಂತರ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಸುವರ್ಣ ಪರಿಮಿತಿಯಲ್ಲಿ ಒಂದು ನಿಗದಿತವಾದಂಥ ಲಿಮಿಟ್ಸಲ್ಲಿ ಮಿತಿಯಲ್ಲೇ ಇದೇನಾಗಬೇಕು, ಎಕ್ಸ್ಚೇಂಜ್ ಆಗಬೇಕು ಅಂತಕ್ಕಂಥ ಪಾಯಿಂಟನ್ನು ಹೇಳ್ತಾರೆ. ಏನಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ, ಫಿಕ್ಸ್ಡ್ ಆರ್ ಪೆಗ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಹೇಳ್ತೀರಿ. ಫಿಕ್ಸ್ಡ್ ಆರ್ ಪೆಗ್ಡ್ ಎಕ್ಸ್ಚೇಂಜ್ ರೇಟ್ that fixed by the government or the monetary authority of the country. Fixed exchange rate is the rate between two or more currencies. Fixed exchange rate is the rate between the two or more currencies which does not vary or varies only within the limits as on the ಗೋಲ್ಡ್ ಸ್ಟ್ಯಾಂಡರ್ಡ್. ಅಂದರೆ ಸುವರ್ಣ ಪರಿಮಿತಿಯಲ್ಲಿ ಒಂದು ನಾವು ದರವನ್ನು ನಿಗದಿ ಮಾಡ್ತೀವಿ, ಆ ದರದಲ್ಲೇ ಏನಾಗಬೇಕು, ಈ ನಾಣ್ಯ ವಿನಿಮಯ ಆಗಬೇಕು ಅಂತಕ್ಕಂಥ ವ್ಯವಸ್ಥೆಗೆ ಸದ್ಯದ ಏನು ಸ್ಥಿರ ವಿನಿಮಯ ದರ ಅಂಥೇಳಿ ಕರಿತೀವಿ. ಅಂದರೆ ಸರ್ಕಾರ ಒಂದು ದರವನ್ನು ಫಿಕ್ಸ್ ಮಾಡ್ತದೆ ಮತ್ತು ಅದು ಲಿಮಿಟನ್ನು ಫಿಕ್ಸ್ ಮಾಡ್ತದೆ, ಅದರಲ್ಲೇ ಏನಾಗ್ತಕ್ಕಂಥದ್ದು ನಿಗದಿ ಆಗ್ತಕ್ಕಂಥ ಒಂದು ವಿನಿಮಯಗೊಳ್ತಕ್ಕಂಥ ಒಂದು ದರಕ್ಕನೇ ಏನಂತ ಕರಿತೀವಿ ನಾವು, ಸ್ಥಿರ ವಿನಿಮಯ ದರ ಅಂಥೇಳಿ ಕರಿತೀವಿ ಅಂತಕ್ಕಂಥದ್ದು. ಏನಂತಕ್ಕಂಥದ್ದು, ಸರ್ಕಾರ ಏನಂತಕ್ಕಂಥದ್ದು 65ರಿಂದ 70 ರೂಪಾಯಲ್ಲಿ ವಿನಿಮಯ ಆಗಬೇಕು ಒಂದು ದೇಶದ ನಾಣ್ಯ ಇನ್ನೊಂದು ದೇಶಕ್ಕೆ ಅಂತೇಳಿ ಫಿಕ್ಸ್ ಮಾಡಿದರೆ, ಆ ಒಂದು ದರದಲ್ಲೇ ಏನಾಗಬೇಕು, ಆ ಒಂದು ನಾಣ್ಯ ವಿನಿಮಯ ಆಗಬೇಕು. ಇದಕ್ಕೆ ನಾವು ಫಿಕ್ಸ್ಡ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಆ ರೇಂಜನ್ನು ಯಾರು ಫಿಕ್ಸ್ ಮಾಡ್ತಾರೆ ಅಂತಕ್ಕಂಥ ಕೂಡ ಹೇಳಿದರೆ ಗೌರ್ಮೆಂಟ್ ಆರ್ ದಿ ಮಾನಿಟರಿ ಅಥಾರಿಟಿ ಆಫ್ ದಿ ಕಂಟ್ರಿ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದಿಸ್ ಈಸ್ ದ ಥರ್ಡ್ ಒನ್. ದೆನ್ ಫೋರ್ತ್ ಒನ್, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಫ್ಲೆಕ್ಸಿಬಲ್ ಅಂದರೆ ಏನಂತಕ್ಕಂಥ ಬದಲಾಗುವ ಅಂತ ಕೂಡ ಶಬ್ದ ಬಳಸ್ತೀವಿ ಅಂತಕ್ಕಂಥದ್ದು, ಅಥವಾ ಹಿಗ್ಗುವ ಅಂತಕ್ಕಂಥ ಕೂಡ ಹೇಳ್ಬೋದು. ಅದಕ್ಕೆ ನಾವು ಸಿಂಪಲ್ಲಾಗಿ ಬದಲಾಗುವ ಅಂತಕ್ಕಂಥದ್ದು, ಬದಲಾಗುವ ವಿನಿಮಯ ದರ ಅಂಥೇಳಿ ಹೇಳ್ಬೋದು. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. Flexible exchange rate is an rate whose value in terms of other currencies free to fluctuate. ಅಂದರೆ ಒಂದು ದೇಶದ ನಾಣ್ಯ ಇನ್ನೊಂದು ದೇಶದ ನಾಣ್ಯದೊಂದಿಗೆ ಹೋಲಿಸಿದಾಗ ಅಲ್ಲೇನಿದೆ ಅದು ಬದಲಾಗಲಿಕ್ಕೆ ಸಾಕಷ್ಟು ಸ್ವತಂತ್ರ ಇರ್ತದೆ ಅಂತ ಒಂದು ವ್ಯವಸ್ಥೆಗೆ ಏನಂತಕ್ಕಂಥ ಕೂಡ ಕರಿತೀವಿ ನಾವು ಬದಲಾಗುವ ವಿನಿಮಯ ದರ ಅಂತ ಕೂಡ ಹೇಳ್ತಕ್ಕಂಥದ್ದು. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಈಸ್ ಆ್ಯನ್ ರೇಟ್ ಹೂಸ್ ವ್ಯಾಲ್ಯೂ ಅಂದರೆ ಯಾವ ಥರದ ಮೌಲ್ಯ ಅಂತ ಕೂಡ ಹೇಳ್ತೀರಿ. ಹೂಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಅನದರ್ ಕರೆನ್ಸಿ ಈಸ್ ಫ್ರೀ ಟು ಫ್ಲಕ್ಚುವೇಟ್. ಅಂದರೆ ಒಂದು ದೇಶದ ಹಣದ ಮೌಲ್ಯ ಇನ್ನೊಂದು ದೇಶದ ಹಣದ ಮೌಲ್ಯದೊಂದಿಗೆ ಬದಲಾಗಲಿಕ್ಕೆ ಅಥವಾ ಅದರ ಒಂದು ವ್ಯವಸ್ಥೆನ ಬದಲು ಮಾಡ್ಕೊಳ್ಳಿಕ್ಕೆ ಸ್ವತಂತ್ರ ಇರ್ತಕ್ಕಂಥ ವ್ಯವಸ್ಥೆಗೆ ನಾವು ಫ್ಲೆಕ್ಸಿಬಲ್ ಅಂತ ಕೂಡ ಕರಿತೀವಿ. ಇನ್ ದಿಸ್ ಕೇಸ್ exchange rate or rate of exchange is determined in the foreign exchange market by the demand for a currency in relation to the supply of the currency in a ಮಾರ್ಕೆಟ್. ಅದ್ರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಬದಲಾಗುವ ವಿನಿಮಯ ದರ ಅಂತಕ್ಕಂಥದ್ದು ಹೇಗೆ ನಿರ್ಧಾರ ಆಗ್ತದೆ ಅಂತ ಕೂಡ ಹೇಳಿದರೆ, ಅಥವಾ ಹೇಗೆ ಬದಲಾಗ್ತದೆ ಅಂತ ಕೂಡ ಹೇಳಿದರೆ, ಆ ಒಂದು ನಾಣ್ಯಕ್ಕಿರುವ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಆ ಒಂದು ನಾಣ್ಯಕ್ಕಿರುವ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ನಿಗದಿ ಆಗ್ತದೆ. ಹೌದಾ? ಏನಂತಕ್ಕಂಥ ಫ್ಲೆಕ್ಸಿಬಲ್ ಅಂದರೆ ಗೋಯಿಂಗ್ ಟು ಚೇಂಜ್ ಅಂತಕ್ಕಂಥದ್ದು. ಫ್ರೀ ಟು ಫ್ಲಕ್ಚುವೇಟ್ ಆಫ್ ದಿ ರೇಟ್ ಇನ್ ಫ್ರಂಟ್ ಆಫ್ ದಿ ಅನದರ್ ಕರೆನ್ಸಿ ಅಂತಕ್ಕಂಥದ್ದು. ಒನ್ ಕಂಟ್ರೀಸ್ ಕರೆನ್ಸಿ ಇನ್ ಫ್ರಂಟ್ ಆಫ್ ದಿ ಅನದರ್ ಕಂಟ್ರೀಸ್ ಕರೆನ್ಸಿ ಅಂತಕ್ಕಂಥದ್ದು. ಅಂತ ಫ್ಲೆಕ್ಸಿಬಲ್ ಅಂದರೆ ಬದಲಾಗುವುದು ಅಂತ ಕೂಡ ನೆನಪಿಟ್ಟುಕೊಡ್ರಿ. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಈಸ್ ಆ್ಯನ್ ರೇಟ್ ಹೂಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ದಿ ಅದರ್ ಕರೆನ್ಸಿ ಈಸ್ ಫ್ರೀ ಟು ಫ್ಲಕ್ಚುವೇಟ್ ಅಂದರೆ ಬದಲಾಗಲಿಕ್ಕೆ ಸ್ವತಂತ್ರ ಇದೆ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ವಿದೇಶಿ ವಿನಿಮಯ ದರ ಹೆಂಗೆ ನಿರ್ಧಾರ ಆಗ್ತದೆ ಅಂದರೆ ಡಿಮ್ಯಾಂಡ್ ಫಾರ್ ದಿ ಕರೆನ್ಸಿ ಆ್ಯಂಡ್ ಸಪ್ಲೈ ಆಫ್ ದ್ಯಾಟ್ ಕರೆನ್ಸಿ ಅಂತಕ್ಕಂಥದ್ದು. ಆ ಒಂದು ಹಣದ ಬೇಡಿಕೆ ಏನಿದೆ ಅದರ ಮುಖಾಂತರ ಅದರ ಪೂರೈಕೆ ಏನಿದೆ ಅಂತಾರಾಷ್ಟ್ರೀಯ ವಿನಿಮಯ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅದರ ಆಧಾರದ ಮೇಲೆ ನಿಗದಿ ಆಗ್ತದೆ ಅಂತಕ್ಕಂಥ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದಿಸ್ ಈಸ್ ಅಬೌಟ್ ದಿ meaning of the rate of exchange and types of rate of exchange. Okay, thank you. ಧನ್ಯವಾದಗಳು.